ಹಾಯ್ ಫ್ರೆಂಡ್ಸ್, ಇವತ್ತು ಹೂಕೋಸಿನ ಸಮೋಸ ಮಾಡೋಣ. ಹೂಕೋಸು ಸೀಸನ್ ಆಗಿರೋದ್ರಿಂದ ಇವಾಗ ಹೂಕೋಸು ಸಿಗ್ತಾ ಇರುತ್ತೆ. ಒಂದ್ಸಲ ಹೂಕೋಸಲ್ಲಿ ನಾವು ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಮೊದಲು ನಾನು ಒಂದು ಚಿಕ್ಕ ಹೂಕೋಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಸಮೋಸ ಒಳಗಡೆ ಹಾಕೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಈರುಳ್ಳಿ ಮತ್ತು ಒಂದು 1/4 ಇಂಚು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಈರುಳ್ಳಿನ ಜಾಸ್ತಿ ಹಾಕಬಾರ್ದು, ಇದಕ್ಕೆ ಹೂಕೋಸನ್ನೇ ಜಾಸ್ತಿ ಹಾಕಬೇಕು. ನೋಡಿ, 1 ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ನಾವು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಬೇಕು ಸಮೋಸ ಮಾಡೋಕ್ಕೆ. ನಾರ್ಮಲಾಗಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಹಾಗೆ ಕಲಿಸೋದು ಅಷ್ಟೇ ಇದು. ಸ್ವಲ್ಪ ನೀರು ಹಾಕೊಂಡು ನೋಡಿ ಇಷ್ಟೇ ಕಲಸಿಟ್ಟು ಈಗ ನಾವು ಒಗ್ಗರಣೆ ಹಾಕೋಣ. ಮೊದಲು ಹಸಿಮೆಣಸಿನ್ಕಾಯನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ 2 ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಯಾವಾಗಲೂ ಜಜ್ಜಿ ಹಾಕ್ತೀನಿ, ಅದು ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಬೇಕು ಮತ್ತು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು. ಇವಾಗ ನಾನು ಇದಕ್ಕೆ ಇದಿಷ್ಟು ಫ್ರೈ ಆದಮೇಲೆ ಗರಂ ಮಸಾಲ ಟೇಬಲ್ ಸ್ಪೂನಲ್ಲಿ, ತುಂಬ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನ್ ಮೆಣಸಿನ ಪುಡಿ ಮತ್ತು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ತೊಳೆದಿರುವಂಥ ಹೂಕೋಸು ಹಾಕ್ಕೊಂಡು ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿರಿ, ಯಾಕಂದರೆ ಆಮೇಲೆ ನೋಡ್ಬೋದು. ಹೂಕೋಸನ್ನ ನಾವು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಅಷ್ಟೇ ಬೇಯಿಸ್ಕೊಬೇಕು. ಫಸ್ಟ್ ಇದು ನೀಟಾಗಿ ಫ್ರೈ ಮಾಡ್ಕೊಬೇಕು, ಫುಲ್ಲು ಫ್ರೈ ಮಾಡಿಕೊಂಡು ಬೇಯಿಸ್ಕೊಬೇಕು. ಆವಾಗ ಚೆನ್ನಾಗಿ ಬರುತ್ತೆ. ಮತ್ತು ನೀರಿನ ಅಂಶ ಜಾಸ್ತಿ ಇರಬಾರ್ದು ಸಮೋಸ ಒಳಗಡೆ ಹಾಕೋದ್ರಿಂದ, ಹಾಗಾಗಿ ನೀರು ಹಾಕಿ ಇದನ್ನು ಜಾಸ್ತಿ ಬೇಯಿಸಬಾರ್ದು. ಇದೇ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅರ್ಧ ಬೇಯಿಸ್ಕೊಬೇಕು. ಆಮೇಲೆ 1/4 ಲೋಟದಷ್ಟು ಅಷ್ಟೇ, 1-2 ಸ್ಪೂನಷ್ಟು ನೀರಷ್ಟೇ ಹಾಕ್ಕೋಬೇಕು. ನೋಡಿ ಇಷ್ಟೇ ನೀರು ಹಾಕಿಬಿಟ್ಟು ನಾವು ಮುಚ್ಚಿಡಬೇಕು. ಆಗ ಹಬೆಯಲ್ಲೇ ಸ್ವಲ್ಪ ಬೇಯುತ್ತೆ ಮತ್ತು ನೀರಿನ ಅಂಶನೂ ಕೂಡ ಹೋಗುತ್ತೆ. ಅಷ್ಟೇ ಇರಬೇಕು, ಜಾಸ್ತಿ ನೀರು ಹಾಕಿ ಇದನ್ನು ಬೇಯಿಸಬಾರ್ದು. ಯಾಕಂದರೆ ಡೀಪ್ ಫ್ರೈ ಮಾಡೋದ್ರಿಂದ ಮತ್ತು ಅದು ಎಣ್ಣೆಲಿ ಕೂಡ ಬೇಯ್ಕೊಳ್ಳುತ್ತೆ ಒಳಗಡೆ. ಸೊ ಹಾಗಾಗಿ ನೋಡಿ ಇಷ್ಟೇ, ಒಂದು 2 ಮಿನಿಟ್ಸ್ ಅಷ್ಟೇ ಮುಚ್ಚಿಟ್ಬಿಟ್ರೆ ನಮಗೆ ಆ ನೀರಿನ ಅಂಶ ಪೂರ್ತಿ ಹೋಗಿ ಈ ರೀತಿ ಬರುತ್ತೆ. ನೀರಿನ ಅಂಶ ಯಾವುದೇ ಕಾರಣಕ್ಕೂ ಇರಬಾರ್ದು. ಪಲ್ಯನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಸ್ಟಫಿಂಗ್ನ ನೋಡಿ ಈ ರೀತಿ ನೀಟಾಗಿ ರೌಂಡಾಗಿ ಫಸ್ಟು ನಾವು ಚಪಾತಿ ಥರನೇ ಲಟ್ಟಿಸ್ಕೊಬೇಕು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜು. ತುಂಬ ಚಿಕ್ಕ ಬೇಕಂದರೆ ತುಂಬ ಚಿಕ್ಕದಾಗಿ ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ಸಮೋಸ ಮಾಡೋಕ್ಕೆ ಮೌಲ್ಡ್ಸ್ ಬರುತ್ತೆ, ಅದರಲ್ಲಿ ಕೂಡ ನಾವು ಮಾಡ್ಕೊಬೋದು ಚಿಕ್ಕದಾಗಿ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲದನ್ನು ಫಸ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡಬೇಕು. ಅದಾದಮೇಲೆ ಸ್ಟಫಿಂಗ್ ಮಾಡಿಕೊಂಡು ಡೀಪ್ ಫ್ರೈ ಮಾಡಬೇಕು. ನೋಡಿ ಈಗ ಸೆಂಟ್ರಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ವಾಟರ್ ಹಚ್ಚಿಬಿಟ್ಟು ನೀಟಾಗಿ ಮಾಡಬೇಕು. ಒಳಗಡೆಯಿಂದ ನೋಡಿ ಪ್ರೆಸ್ ಮಾಡಬೇಕು, ಬೆಳ್ಳು ಹಾಕ್ಕೊಂಬಿಟ್ಟು. ನೀವು ಎಷ್ಟು ನೀಟಾಗಿ ಪ್ರೆಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸಮೋಸ ಬರುತ್ತೆ. ಇಲ್ಲ ಅಂದರೆ ಸಮೋಸದೊಳಗಡೆ ಆಯಿಲ್ ಹೋಗುತ್ತೆ, ನಿಮಗೆ ಸಮೋಸ ತಿನ್ನೋಕ್ಕಾಗೋದಿಲ್ಲ. ನೋಡಿ ಸ್ಟಫಿಂಗ್ ತಣ್ಣಗಾಗಿರುತ್ತೆ ಅಷ್ಟರಲ್ಲಿ. ಈ ರೀತಿ ನೀಟಾಗಿ ಒಳಗಡೆ ಒಂದು ಸ್ಪೂನಲ್ಲಿ ಹಾಕಿಬಿಟ್ಟು ನೀಟಾಗಿ ಮೇಲ್ಗಡೆ ಕೂಡ ನೀರು ಹಚ್ಕೊಂಡು ಈ ರೀತಿ ನೀಟಾಗಿ ಒತ್ತಬೇಕು. ಪ್ರೆಸ್ಸಿಂಗ್ ಅಂತೂ ತುಂಬ ನೀಟಾಗೆ ಮಾಡಬೇಕು, ಇಲ್ಲಾಂದರೆ ಸಮೋಸದೊಳಗಡೆ ಆಯಿಲ್ ಹೋಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಎಲ್ಲದನ್ನು ಈ ರೀತಿ ರೆಡಿ ಮಾಡ್ಕೊಂಡು ಆಮೇಲೆ ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಎಣ್ಣೆ ಕಾದಿದೆ, ಚೆಕ್ ಮಾಡ್ಕೊಬೇಕು. ಎಣ್ಣೆ ಕಾದ್ಮೇಲೆ ಹಾಕಬೇಕು. ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಬೇಕು, ಯಾಕಂದರೆ ಮೇಲ್ಗಡೆ ಕ್ರಿಸ್ಪಿನೆಸ್ ಬರಬೇಕು ಸಮೋಸಾಗೆ. ಸೊ ಹಾಗಾಗಿ ನೋಡಿ ಈ ರೀತಿ ಕೆಂಪಗಾಗಿರುತ್ತಲ್ಲ ಆಗ ಉಲ್ಟಾ ಮಾಡಬೇಕು. ಇದನ್ನು ಇದೇ ರೀತಿ ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಸಮೋಸ ರೆಡಿ ಆಯಿತು. ಸಮೋಸದಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ನೀವು ಹೂಕೋಸಿನ ಸಮೋಸನೂ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.